ಹಿಂದಿನ ಒಂದು ಕಾಲ ಹೇಗಿತ್ತು ಅಂದರೆ ಇಂಟರ್ನೆಟ್ ಇಲ್ಲದಂತಹ ಒಂದು ಕಾಲವಾಗಿತ್ತು. ಸುಮಾರು 1960ರ ಹಿಂದಿನ ದಶಕದಿಂದ ಪ್ರಾರಂಭವಾದಂತಹ ಜೀವನ ಅತ್ಯಂತ ರಮಣೀಯವಾಗಿತ್ತು. ಒಂದು ಊರಲ್ಲಿ ಒಂದು ದಟ್ಟವಾದ ಅರಣ್ಯ. ಆ ಅರಣ್ಯಗಳ ನಡುವೆ ಒಂದೆರಡು ಮನೆಗಳು ಇದ್ವು. ಆ ಮನೆಯಲ್ಲಿ ಅಜ್ಜ, ತಂದೆ, ತಾಯಿ, ಒಂದು ಮಗು ತನ್ನ ಜೀವನವನ್ನು ನಡೆಸ್ತಾ ಇರ್ತಾರೆ. ಈಗಿನ ಆಧುನಿಕ ತಂತ್ರಜ್ಞಾನಗಳ ಬಳಕೆ ಇಲ್ಲದಂತಹ ಕಾಲ ಅದಾಗಿತ್ತು. ಚಿಕ್ಕ ಪುಟ್ಟ ವಸ್ತುಗಳಲ್ಲಿ ತನ್ನ ಜೀವನವನ್ನು ಕಳೆತಿರ್ತಾರೆ ಅವರು. ತನ್ನ ಮಗುವಿಗೆ ಆಟವಾಡಲು ಎಲೆಗಳನ್ನು ಸೇರಿಸಿ ಗಿರ್ಗಿಟ್ ವಾಚುಗಳನ್ನು ಮಾಡಿ, ತಾಯಿ ಬೆಳದಿಂಗಳ, ಚಂದ್ರ, ಆಕಾಶದಲ್ಲಿ ಹಾರಾಡೋ ಹಕ್ಕಿಗಳನ್ನು ತೋರಿಸಿ ತನ್ನ ಮಗುವಿಗೆ ಊಟವನ್ನು ಮಾಡಿಸ್ತಿದ್ರು. ನಂತರದ ದಿನಗಳಲ್ಲಿ ಆ ಮಗು ತನ್ನ ವಿದ್ಯಾಭ್ಯರ್ಜನೆಗಾಗಿ ಶಾಲೆಗೆ ಸೇರಿಸ್ತಾರೆ. ಆ ಶಾಲೆಯಲ್ಲಿ ಮಕ್ಕಳ ಜೊತೆ ಮಾತುಕತೆಗಳು, ಮನೆಯವರ ಮತ್ತು ಹಿರಿಯವರ ಜೊತೆ ಒಡನಾಟಗಳು, ಆಟಗಳು, ಹೀಗೆ ತನ್ನ ಬಾಲ್ಯದ ಜೀವನವನ್ನು ಸಾಗಿಸ್ತವೆ. ಹೀಗೆ ಆ ಮಗು ವಿದ್ಯಾಭ್ಯಾಸ ಮುಗಿಸಿ ಒಂದು ಒಳ್ಳೆಯ ಉದ್ಯೋಗಕ್ಕೆ ಸೇರ್ತಾನೆ. ದಿನ ಕಳೆದಂತೆ ಆಧುನಿಕ ಪ್ರಪಂಚ ಹೊಸ ಹೊಸ ರೂಪಗಳನ್ನು ತರ್ತವೆ. ರೇಡಿಯೋದ ಬದಲಿಗೆ ಟಿವಿ, ಲ್ಯಾಂಡ್ಲೈನ್ ಬದಲಿಗೆ ಸ್ಮಾರ್ಟ್ಫೋನ್, ಅರೆಯುವ ಕಲ್ಲಿನ ಬದಲು ಗ್ರೈಂಡರ್, ಬಟ್ಟೆ ಒಗೆಯಲು ವಾಷಿಂಗ್ ಮಿಷನ್, ಹೀಗೆ ಒಂದೊಂದು ರೀತಿಯ ಪರಿಕರಗಳು ಬರುತ್ತವೆ. ಮುಂದಿನ ದಿನಗಳಲ್ಲಿ ಅವನಿಗೂ ಮದುವೆ ಆಗ್ತವೆ, ಒಂದು ಮಗುವಾಗುತ್ತೆ. ಆದರೆ ಅವನಿಗೆ ಸಿಕ್ಕ ಬಾಲ್ಯದ ಜೀವನವನ್ನು ಅವನ ಮಗನಿಗೆ ಕೊಡುವುದಿಲ್ಲ. ಯಾಕಂದರೆ ತನಗೆ ಸಿಗದಿರುವುದು ತನ್ನ ಮಕ್ಕಳಿಗೆ ಸಿಗಬೇಕು ಎಂದು ಬಯಸಿ ಈಗಿನ ಜಗತ್ತಿನಲ್ಲಿ ಏನೆಲ್ಲ ಇದೆಯೋ ಅದನ್ನೆಲ್ಲ ತನ್ನ ಮಗುವಿಗೆ ನೀಡ್ತಾನೆ. ಹಿಂದಿನ ದಿನಗಳಲ್ಲಿ ತನ್ನ ತಾಯಿ ಚಂದ್ರನ ತೋರಿಸಿ ಊಟ ಮಾಡಿಸ್ತಾ ಇದ್ರು ಅನ್ನೋದನ್ನು ಮರೆತು ತನ್ನ ಮಗುವಿಗೆ ಮೊಬೈಲ್ ನೀಡಿ ಊಟ ಮಾಡಿಸ್ತಾನೆ. ಯಾಕಂದರೆ ಮೊಬೈಲ್ ಕೊಟ್ಟರೆ ಮಗು ಸಮಾಧಾನ ಆಗುತ್ತೆ ಎಂದು ಮಗುವಿಗೆ ಅದನ್ನೇ ಅಭ್ಯಾಸ ಮಾಡ್ತಾರೆ. ನಂತರ ಮಗು ಬೆಳೆದು ಶಾಲೆಗೆ ಹೋಗ್ತದೆ. ಆ ಶಾಲೆ ಪ್ರಾರಂಭವಾಗಿ ಸುಮಾರು ಅರ್ಧ ವರ್ಷದಲ್ಲಿ ಒಂದು ಕೊರೋನಾ ಅನ್ನೋ ಮಹಾಮಾರಿ ಪ್ರಪಂಚಕ್ಕೆ ಅಡ್ಡವಾಗ್ತದೆ. ಈ ಕೊರೋನಾದಿಂದ ಮಕ್ಕಳು ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡಲು ಅನುಮತಿ ಇರುವುದಿಲ್ಲ. ಇದರಿಂದ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಶುರುವಾಗುತ್ತೆ. ಉದ್ಯೋಗದಲ್ಲಿರುವಂತಹ ಪೋಷಕರು ತಮ್ಮ ತಮ್ಮ ಊರುಗಳಿಗೆ ಬರ್ತಾರೆ. ಮಕ್ಕಳ ವಿದ್ಯಾಭ್ಯಾಸ ನಿಲ್ಲಬಾರದು, ಮುಂದುವರಿಯಬೇಕು ಅಂತ ಮೊಬೈಲ್ಗಳನ್ನು ಕೊಡಲು ಶುರು ಮಾಡ್ತಾರೆ. ಇದರಿಂದ ಕೆಲವೊಂದು ಮಕ್ಕಳು ತನ್ನ ವಿದ್ಯಾಭ್ಯಾಸಕ್ಕಾಗಿ ಬಳಸಿಕೊಂಡರೆ, ಇನ್ನು ಕೆಲವು ಮಕ್ಕಳು ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಮಾಡ್ತಾ ಇದ್ರು. ಮಗುವಿಗೆ ಮೊಬೈಲ್ ಅಡಿಕ್ಟ್ ಆಗ್ತಾ ಹೋಗ್ತದೆ. ಇದರಿಂದಾಗಿ ಮಕ್ಕಳು ಹಿರಿಯರೊಂದಿಗೆ ಇದ್ದ ಒಡನಾಟ, ಮಾತುಕತೆಗಳು ಒಂದೊಂದಾಗಿ ಮರೆಮಾಚುತ್ತಾ ಹೋಗ್ತದೆ. ತನ್ನದೇ ಆದ ಲೋಕದಲ್ಲಿ ಮುಂದುವರಿಯುತ್ತಾರೆ. ಹಿಂದಿನ ಕಾಲದಲ್ಲಿ ಅವನು ತನ್ನ ತಂದೆ ತಾಯಿ ಜೊತೆ ಕಳೆಯುತ್ತಿದ್ದ ಚಿಕ್ಕ ಪುಟ್ಟ ಕ್ಷಣಗಳನ್ನು ಈಗ ಅವನ ಮಗು ಅವನ ಜೊತೆ ಚಿಕ್ಕ ಪುಟ್ಟ ಕ್ಷಣಗಳನ್ನು ಕಳೆಯಲು ಸಿದ್ಧವಿಲ್ಲ. ಯಾಕಂದರೆ ಕೈಯಲ್ಲಿ ಮೊಬೈಲ್ ಇದೆ, ಮೊಬೈಲ್ ನೋಡಬೇಕು. ಅದಕ್ಕೆ ತನ್ನ ಮಗು ಅತಿಯಾದ ಮೊಬೈಲ್ ಬಳಕೆಯಿಂದಾಗಿ ಆ ಮಗು ನಿಧಾನವಾಗಿ ಖಿನ್ನತೆಗೆ ಒಳಗಾಗುತ್ತಾನೆ. ಕಣ್ಣಿನಲ್ಲಿ ದೃಷ್ಟಿದೋಷ ಉಂಟಾಗುತ್ತದೆ. ಇದೇ ಸಂದರ್ಭದಲ್ಲಿ ಕೆಲವೊಂದು ವೃತ್ತಪತ್ರಿಕೆ ಮಾಧ್ಯಮಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ 1000ಕ್ಕೂ ಅಧಿಕ ಮಕ್ಕಳಿಗೆ ದೃಷ್ಟಿದೋಷ ಕಂಡು ಬಂದಂಥ ಸುದ್ದಿಯನ್ನು ನೋಡಿ ವಿಚಲಿತಗೊಳ್ತಾನೆ. ತನ್ನ ಮಗುವಿನ ಮುಂದಿನ ಭವಿಷ್ಯದ ಬಗ್ಗೆ ಚಿಂತಿತನಾಗ್ತಾನೆ ಮತ್ತು ತನ್ನ ಮಗನನ್ನು ವೈದ್ಯರೊಂದಿಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ನೀಡ್ತಾನೆ. ಆದರೆ ಸಮಯ ಕೈಮೀರಿ ಹೋಗಿತ್ತು. ಅತಿಯಾದ ಮೊಬೈಲ್ ಬಳಕೆಯಿಂದ ಆ ಮಗು ಸಮೀಪ ದೃಷ್ಟಿಗೆ ಒಳಗಾಗಿ ಕನ್ನಡಕ ಧರಿಸುವ ಪರಿಸ್ಥಿತಿಗೆ ಒಳಗಾಗ್ತಾನೆ. ತನ್ನ ಮಗುವಿಗೆ ಆದಂತಹ ತೊಂದರೆಗೆ ತಾವೇ ಪರೋಕ್ಷವಾಗಿ ಕಾರಣವಾದನೆಂದು ಪಶ್ಚಾತ್ತಾಪ ಪಡ್ತಾನೆ. ಹಾಗೂ ಈ ಕುರಿತು ಪೋಷಕರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಬಾಲ್ಯದಲ್ಲಿಯೇ ಮಕ್ಕಳನ್ನು ದೂರವಿರಿಸುವ ಜಾಗೃತಿ ಅಭಿಯಾನಕ್ಕೆ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ. ಬಂಧುಗಳೇ, ಇದೊಂದು ಕಾಲ್ಪನಿಕ ಕಥೆಯಾದರೂ ಕೂಡ ಇಂದು ಸಮಾಜದಲ್ಲಿ ನಡೆಯುತ್ತಿರುವ ನೈಜ ಚಿತ್ರಣವನ್ನು ಸಮಾಜದ ಜಾಗೃತಿಗೋಸ್ಕರ ದಿನೇ ದಿನೇ ಮೊಬೈಲ್ ಬಳಕೆಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6000ಕ್ಕಿಂತಲೂ
ಇದರಲ್ಲಿ ಯಾವುದೇ ರೀತಿಯ ಸಮಾಜವನ್ನು ಭಯಪಡಿಸುವ ಅಥವಾ ಆತಂಕಕ್ಕೆ ಗುರಿ ಮಾಡುವ ಉದ್ದೇಶವಿಲ್ಲ. ಸಮಾಜವನ್ನು ಜಾಗೃತಿಗೊಳಿಸುವ ಒಂದು ಪುಟ್ಟ ಪ್ರಯತ್ನವೆಂದು ತಾವೆಲ್ಲರೂ ಅರಿತುಕೊಂಡು ಮುಂದಿನ ದಿನಗಳಲ್ಲಿ ಮಕ್ಕಳ ಬದುಕಿನಲ್ಲಿ ಹೊಳಪನ್ನು ಮೂಡಿಸುವ ಕಾರ್ಯವನ್ನು ನಾವೆಲ್ಲರೂ ಮಾಡೋಣ. ಜೈ ಹಿಂದ್.